ಓಲಾ ಊಬರ್ಗೆ ಕೇಂದ್ರ ಶಾಕ್ ಬಂತು ಭಾರತ್ ಟ್ಯಾಕ್ಸಿ. ಪ್ಯಾಸೆಂಜರ್ ಡ್ರೈವರ್ಸ್ ಇಬ್ಬರಿಗೂ ಲಾಭ, ಕ್ರಾಂತಿ ಮಾಡುತ್ತಾ ಸರ್ಕಾರಿ ಟ್ಯಾಕ್ಸಿ. ನಮಸ್ಕಾರ ಸ್ನೇಹಿತರೆ, ಕ್ಯಾಬ್ ಬೆಂಗಳೂರಂತ ಮಹಾನಗರಗಳ ಜೀವನಾಡಿ. ಎಷ್ಟೋ ಜನ ಯುವಕರಿಗೆ ಅನ್ನ ಹಾಕೋ ಕಾಮಧೇನು. ಆದರೆ ಇಂಥ ಕ್ಯಾಬ್ ರೇಟ್ ಬಗ್ಗೆ ಹಾಗೂ ಕಮಿಷನ್ ವಿಚಾರದಲ್ಲಿ ಡ್ರೈವರ್ಸ್ ಮತ್ತು ಪ್ರಯಾಣಿಕರು ಇಬ್ಬರಿಗೂ ಕಿರಿಕಿರಿ ಇತ್ತು. ಪೀಕ್ ಅವರ್ಸ್ ಅಲ್ಲಿ ಡಬಲ್ ಚಾರ್ಜ್ ಮಾಡ್ತಾರೆ ಅಂತ ಪ್ರಯಾಣಿಕರು ಅಷ್ಟೊಂದು ಚಾರ್ಜ್ ಮಾಡಿದ್ರು ನಮಗೆ ಚೊಂಬು ಕೊಡ್ತಾ ಇಲ್ಲ ಅಂತ ಹೇಳಿ, ನಮಗೆ ದಕ್ಕಲ್ಲ ರೀ ಅಂತ ಹೇಳಿ ಡ್ರೈವರ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಯಾತ್ರಿ ಅನ್ನೊಂದು ಸೊಲ್ಯೂಷನ್ ಬಂದಿತ್ತು. ಆದರೆ ಈಗ ಭಾರತ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ಅನ್ನೋ ಹೊಸ ಕ್ಯಾಬ್ ಸೇವೆಯನ್ನ ಲಾಂಚ್ ಮಾಡಿದೆ. ಕ್ಯಾಬ್ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕಿದೆ. ಇದರಲ್ಲಿ ಯಾವುದೇ ಕಮಿಷನ್ ಇರಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಪ್ರಯಾಣಿಕರು ಮತ್ತು ಡ್ರೈವರ್ಸ್ ಇಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದರಿಂದ ಓಲಾ ಊಬರ್ ಆಧಿಪತ್ಯಕ್ಕೆ ಬ್ರೇಕ್ ಬೀಳೋ ನಿರೀಕ್ಷೆ ಇದೆ. ಹಾಗಿದ್ರೆ ಏನಿದು ಭಾರತ್ ಟ್ಯಾಕ್ಸಿ? ಓಲಾ ಊಬರ್ಗಿಂತ ಹೇಗೆ ಭಿನ್ನ? ಪ್ರಯಾಣಿಕರು ಚಾಲಕರಿಗೆ ಭಾರತ್ ಟ್ಯಾಕ್ಸಿಯಿಂದ ಆಗೋ ಲಾಭ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಹಾಗೆ ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಮೌಲ್ಯಯುತ ಮೆಂಬರ್ಸ್ ಓನ್ಲಿ ವಿಡಿಯೋಗಳಿಗಾಗಿ ಹಾಗೂ ಮೆಂಬರ್ಸ್ ಓನ್ಲಿ ಲೈವ್ ಚಾಟ್ ನಲ್ಲಿ ಪಾಲ್ಗೊಳ್ಳೋಕೆ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕೂಡ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಪ್ರತ್ಯೇಕ ಲಿಂಕ್ ಮೂಲಕ, ಮೆಂಬರ್ಶಿಪ್ ಲಿಂಕ್ ಮೂಲಕ ಆಪಲ್ ಯೂಸರ್ ಜಾಯಿನ್ ಆಗಬಹುದು. ಬನ್ನಿ ಆರಂಭ ಮಾಡೋಣ ವರದಿಯನ್ನ. ಏನಿದು ಭಾರತ್ ಟ್ಯಾಕ್ಸಿ? ಸ್ನೇಹಿತರೆ, ಇದೊಂದು ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ. ಅಂದ್ರೆ ಇದರಲ್ಲಿ ಕ್ಯಾಬ್ ಓಡಿಸೋ ಚಾಲಕರೇ ಮಾಲೀಕರು. ಕಂಪನಿಗೆ ಏನೇ ಲಾಭ ಬಂದರೂ ಕೂಡ ಅದರಲ್ಲಿ ಡ್ರೈವರ್ಸ್ಗೆ ಸಮಾನ ಪಾಲಿರುತ್ತೆ. ಅಲ್ಲದೆ ಪ್ರಯಾಣಿಕರಿಗೆ ಕಮ್ಮಿ ದರದಲ್ಲಿ ಸೇವೆ ಕೊಡೋ ಮಹತ್ವಾಕಾಂಕ್ಷಿ ಯೋಜನೆ ಇದು. ಹೇಗೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಳೆದ ಫೆಬ್ರವರಿ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಈ ಬಗ್ಗೆ ಅನೌನ್ಸ್ ಮಾಡಿತ್ತು. ಭಾರತ್ ಟ್ಯಾಕ್ಸಿ ಬಗ್ಗೆ ಈಗ ಲಾಂಚ್ ಮಾಡಿದೆ. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ ಅಂದ್ರೆ ಅಮಿತ್ ಶಾ ಅವರ ಇಲಾಖೆ, ಅವರು ಗೃಹ ಸಚಿವರು ಹೌದು, ಸಹಕಾರ ಸಚಿವರು ಹೌದಲ್ವಾ? ಸೊ ಅವರ ಇಲಾಖೆ ಮತ್ತು ರಾಷ್ಟ್ರೀಯ ಆಡಳಿತ ಜಂಟಿಯಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ನವೆಂಬರ್ನಿಂದ ಭಾರತ್ ಟ್ಯಾಕ್ಸಿ ಶುರುವಾಗುತ್ತೆ. ನಂತರ ಮುಂದಿನ 5 ವರ್ಷಗಳಲ್ಲಿ ಹಂತ ಹಂತವಾಗಿ ದೇಶಾದ್ಯಂತ ವಿಸ್ತರಣೆ ಆಗುತ್ತೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಓಲಾ ಊಬರ್ಗಿಂತ ಹೇಗೆ ಭಿನ್ನ? ಡ್ರೈವರ್ಸ್ ಪ್ರಯಾಣಿಕರಿಗೆ ಹೇಗೆ ಲಾಭ? ಖಾಸಗಿ ಕಂಪನಿ ಟ್ಯಾಕ್ಸಿಗೂ ಭಾರತ್ ಟ್ಯಾಕ್ಸಿಗೂ ಇರೋ ಮುಖ್ಯ ವ್ಯತ್ಯಾಸ ಅಂದ್ರೆ ಕಮಿಷನ್. ಓಲಾ ಊಬರ್ ಕಾರ್ಪೊರೇಟ್ ಕಂಪನಿಗಳಾಗಿರೋದ್ರಿಂದ ಕಮಿಷನ್ ತಗೊಂಡು ಅವರು ಪ್ರಾಫಿಟ್ ದಾರಿಯನ್ನ ನೋಡ್ಕೊಂಡಿದ್ದಾರೆ. ಪ್ರತಿ ಸವಾರಿಗೆ ಅಂದ್ರೆ ಪ್ರತಿ ರೈಡ್ಗೆ ಏನಿಲ್ಲ ಅಂದ್ರೂ 20-25% ಕಮಿಷನ್ ಕಟ್ ಮಾಡ್ಕೊಳ್ತಾರೆ. ಆದರೆ ಭಾರತ್ ಟ್ಯಾಕ್ಸಿನಲ್ಲಿ ಚಾಲಕರೇ ಮಾಲೀಕರು, ಹೀಗಾಗಿ ಝೀರೋ ಕಮಿಷನ್. ಡ್ರೈವರ್ಸ್ ಯಾವುದೇ ಕಮಿಷನ್ ಕೊಡಬೇಕಾಗಿಲ್ಲ, ಕೇವಲ ಮೆಂಬರ್ಶಿಪ್ ಶುಲ್ಕ ಮಾತ್ರ ಇರುತ್ತೆ. ಅದು ಕೂಡ ತುಂಬಾ ಕಮ್ಮಿ ಇದೆ ಅನ್ನೋ ಮಾಹಿತಿ ಇದೆ. ಡೈಲಿ, ವೀಕ್ಲಿ ಅಥವಾ ಮಂತ್ಲಿ ಈ ಸಣ್ಣ ಶುಲ್ಕ ಕಟ್ಟಿ ಆಪ್ ಅನ್ನ ಯೂಸ್ ಮಾಡಬಹುದು. ಹೀಗಾಗಿ ಪ್ರತಿ ರೈಡ್ ನಿಂದಲೂ ಬರೋ ಸಂಪೂರ್ಣ ಹಣ ಅಂದ್ರೆ 100% ದುಡ್ಡು ಡ್ರೈವರ್ಸ್ಗೆ ಹೋಗುತ್ತೆ. ಜೊತೆಗೆ ಡ್ರೈವರ್ಸ್ಗೆ ಸಹಕಾರಿ ಬೋನಸ್ ಮತ್ತು ಡಿವಿಡೆಂಡ್ ಕೂಡ ಸಿಗುತ್ತೆ. ಏನು ಈ ರೀತಿ ಕಮಿಷನ್ ಕಟ್ ಆಗದೆ ಇರೋದ್ರಿಂದ ಪ್ರಯಾಣಿಕರ ಮೇಲೂ ಕೂಡ ಯಾವುದೇ ಎಕ್ಸ್ಟ್ರಾ ಹೊರೆ ಇರೋದಿಲ್ಲ. ಯಾಕಂದ್ರೆ ಕಮಿಷನ್ ಕಟ್ ಆಗ್ತಿದ್ದ ಕಾರಣ ಕ್ಯಾಬ್ ಡ್ರೈವರ್ಸ್ ಅದನ್ನ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ತಮ್ಮ ಪ್ರಾಫಿಟ್ ಮಾರ್ಜಿನ್ ಲೆಕ್ಕ ಹಾಕಬೇಕಾಗ್ತಿತ್ತು. ಅದಕ್ಕೆ ತಕ್ಕಂತೆ ಕ್ಯಾಬ್ ದರಗಳು ನಿರ್ಧಾರ ಆಗ್ತಾ ಇದ್ವು, ಚಾರ್ಜಸ್ ಹೆಚ್ಚಿರ್ತಾ ಇತ್ತು. ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ಈಗ ಝೀರೋ ಕಮಿಷನ್ ಇರೋದ್ರಿಂದ ಆ ಹೆಚ್ಚುವರಿ ಖರ್ಚಿನ ತಾಪತ್ರಯ ಇಲ್ಲ. ಅಲ್ಲದೆ ಸಹಕಾರಿ ಸಂಸ್ಥೆಯಾಗಿರೋದ್ರಿಂದ ಕಾರ್ಪೊರೇಟ್ ಕಂಪನಿಯಂತೆ ಟಾರ್ಗೆಟ್ನ ರೀಚ್ ಆಗಬೇಕು ಅನ್ನೋ ಪ್ರೆಷರ್ ಕೂಡ ಇರುವುದಿಲ್ಲ. ಓಲಾ ಊಬರ್ನಂತ ಖಾಸಗಿ ಕಂಪನಿಗಳು ಏನ್ ಮಾಡ್ತಾ ಇದ್ವು, ಪೀಕ್ ಅವರ್ಸ್ ನಲ್ಲಿ ಹೆಚ್ಚುವರಿ ಸರ್ಜ್ ಫೀಸ್ ಅನ್ನ ವಿಧಿಸಿ ವಿಪರೀತ ಬೆಲೆ ಏರೋ ಹಾಗೆ ಮಾಡ್ತಾ ಇದ್ರು. ಆದರೆ ಭಾರತ್ ಟ್ಯಾಕ್ಸಿನಲ್ಲಿ ಆ ಪ್ರೆಷರ್ ಇಲ್ಲ. ಸ್ಟೆಡಿ ಅಂಡ್ ಟ್ರಾನ್ಸ್ಪರೆಂಟ್ ರೇಟ್ ಅಂದ್ರೆ ಯಾವಾಗಲೂ ಒಂದೇ ರೀತಿಯ ರೇಟ್ ಫಿಕ್ಸ್ಡ್ ಇರುತ್ತೆ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ಕ್ಯಾಬ್ ರೇಟ್ ಕಮ್ಮಿ ಆಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಕಮಿಷನ್ ಇಲ್ಲ ಅಂತೀರಾ, ಎಕ್ಸ್ಟ್ರಾ ಫೀಸ್ ಹಾಕಲ್ಲ ಅಂತೀರಾ, ಮತ್ತೆ ಕಂಪನಿ ಹೇಗೆ ನಡೆಯುತ್ತೆ ಅಂತ, ಯಾರು ನಡೆಸ್ತಾರೆ ಅಂತ? ಅದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಕೋಆಪರೇಟಿವ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೋಬೇಕು. ಸೊ ಅದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಚಾರ, ನೀವು ಹಣಕಾಸಿನ ಸಮಸ್ಯೆ ಸಿಕ್ಕಾಕೊಳ್ಬಾರ್ದು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ನೀವು 10-15 ಲಕ್ಷ ರೂಪಾಯಿಗೋ, 20 ಲಕ್ಷ ರೂಪಾಯಿಗೋ ಅಥವಾ 1 ಕೋಟಿ ರೂಪಾಯಿಗೋ ನಿಮ್ಮ ಸಾಮರ್ಥ್ಯಾನುಸಾರ ಮತ್ತು ಅವಶ್ಯಕತೆಗೆ ಅನುಸಾರವಾಗಿ ಎಷ್ಟುದಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಕಾಯಿಲೆಗಳು, ಅಪಘಾತಗಳು ಹೇಗಿದ್ರು ಕೂಡ ಹೇಳಿಬಿಟ್ಟೇನು ಬರಲ್ಲ. ಆದ್ರೆ ಬಂದಾಗ ನಿಮ್ಮ ಹತ್ರ ಆ ಥರ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದ್ರೆ ಆಸ್ಪತ್ರೆ ಬಿಲ್ ಕಟ್ಟೋ ಪರಿಸ್ಥಿತಿ ಬರೋದಿಲ್ಲ. ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ನೀವು ತಗೋಬಹುದು. ಡಾಕ್ಟರ್ ಚಾರ್ಜಸ್ ಎಷ್ಟಪ್ಪ, ಬೆಡ್ ಚಾರ್ಜಸ್ ಎಷ್ಟಪ್ಪ, ರೂಮ್ ಚಾರ್ಜಸ್ ಎಷ್ಟಪ್ಪ, ಈ ಆಸ್ಪತ್ರೆಯಲ್ಲಿ ಎಷ್ಟು, ಆ ಆಸ್ಪತ್ರೆಯಲ್ಲಿ ಎಷ್ಟು ಕಮ್ಮಿಗೆ ಮಾಡ್ತಾರಾ ಅಂತೆಲ್ಲ ಚರ್ಚೆ ಮಾಡೋ ಪರಿಸ್ಥಿತಿ ಬರೋದಿಲ್ಲ, ಅಥವಾ ಸಾಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಭಾರತದಲ್ಲಿ ಹೆಚ್ಚಿನ ಭಾರತೀಯರು ಬ್ಯಾಂಕ್ರಪ್ಟ್ ಅಥವಾ ದಿವಾಳಿ ಆಗೋದಕ್ಕಿಂತ ಒಂದು ಹಾಸ್ಪಿಟಲ್ ವಿಸಿಟ್ ದೂರ ಇದ್ದಾರೆ ಅಷ್ಟೇ. ಒಂದು ಆರೋಗ್ಯ ಸಮಸ್ಯೆ ಯಾರಿಗಾರು ಬಂತು ಮನೇಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ದಿವಾಳಿ, ಸಾಲ
ಈ ರೀತಿ ಆಘಾತಕಾರಿ ಪರಿಸ್ಥಿತಿ ಇದೆ. ಅದು ಬರಬಾರ್ದು ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್ ಟೇಕ್ ಕೇರ್ ಮಾಡುತ್ತೆ ಈ ಹಾಸ್ಪಿಟಲ್ ಬಿಲ್ಲನ್ನು. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ ಮೊದಲು ಅಡ್ವೈಸ್ ಮಾಡೋ ಈ ಪ್ರೊಟೆಕ್ಷನ್ ಪ್ಲಾನ್ಗಳ ಲಿಂಕನ್ನು ಹೆಲ್ತ್ ಇನ್ಶೂರೆನ್ಸ್ದು ಕೊಟ್ಟಿರ್ತೀವಿ, ಹಾಗೆ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ದು ಕೂಡ ಕೊಟ್ಟಿರ್ತೀವಿ. ಅದು ಕೂಡ ತುಂಬ ಇಂಪಾರ್ಟೆಂಟ್. ಅದು ದುಡಿತಾ ಇರೋ ವ್ಯಕ್ತಿಯ ಆಬ್ಸೆನ್ಸ್ನಲ್ಲಿ ಅವ್ರಿಗೇನಾದರೂ ಹೆಚ್ಚು ಕಮ್ಮಿಯಾಗಿ ಅವರಿಲ್ಲ ಅಂತಂದರೆ, ಫ್ಯಾಮಿಲಿ ಆರ್ಥಿಕವಾಗಿ ದಿವಾಳಿ ಆಗಬಾರ್ದು ಅಂದರೆ ಅದಕ್ಕಿರೋ ಪ್ರೊಟೆಕ್ಷನ್ ಪ್ಲಾನ್ ಅದು. ಸೊ ಹೆಲ್ತ್ ಇನ್ಶೂರೆನ್ಸ್ ಕೆಳಗಡೆ ಟರ್ಮ್ ಇನ್ಶೂರೆನ್ಸ್ ಎರಡರ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ ಸ್ನೇಹಿತರೆ. ಇನ್ನೂ ಯಾರು ಮಾಡಿಸಿಲ್ಲ ಅವರು ಮಿಸ್ ಮಾಡದೆ ಇವುಗಳನ್ನು ಚೆಕ್ ಮಾಡಿ ಭಾರತದ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ. ಇವಾಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ, GST ಕೂಡ 0 ಆಗಿದೆ. ಸೊ ಇದು ಹೈ ಟೈಮ್ ರೈಟ್ ಟೈಮ್, ಮಿಸ್ ಮಾಡದೆ ಚೆಕ್ ಮಾಡಿ. ಇನ್ನೂ ಯಾರೋ ಮಾಡಿಸಿಲ್ಲ ಅವರು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನಿದು ಕೋಆಪರೇಟಿವ್ ಮಾಡೆಲ್? ಅಮೂಲ್ ನಂದಿನಿ ಮಾದರಿಯಲ್ಲಿ ಭಾರತ್ ಟ್ಯಾಕ್ಸಿ. ಸಹಕಾರಿ ಮಾಡೆಲ್ನಲ್ಲಿ ಕಂಪನಿ ಲಾಭ ಗಳಿಸೋದು ಮುಖ್ಯ ಉದ್ದೇಶ ಆಗಿರೋದಿಲ್ಲ. ಯಾಕಂದರೆ ಲಾಭ ಗಳಿಸೋದೇನಕ್ಕೆ? ಕಂಪನಿಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋಕ್ಕೆ, ಜೊತೆಗೆ ಷೇರುದಾರರು ಅಥವಾ ಮಾಲೀಕರಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡೋದಕ್ಕೆ. ಆದರೆ ಸಹಕಾರಿ ಅಥವಾ ಕೋಆಪರೇಟಿವ್ ವ್ಯವಸ್ಥೆಯಲ್ಲಿ ಮಾಲೀಕರು ಯಾರು? ಸದಸ್ಯರೇ ಮಾಲೀಕರು. ಈಗ ಭಾರತ್ ಟ್ಯಾಕ್ಸಿಯಲ್ಲಿ ಯಾರು ಓನರ್ಸ್? ಚಾಲಕರು. ಡ್ರೈವರ್ಗಳು ಆಲ್ರೆಡಿ ಕ್ಯಾಬ್ ರೇಟ್ ನಿಗದಿ ಮಾಡುವಾಗ ತಮ್ಮ ಪ್ರಾಫಿಟ್ ಮಾರ್ಜಿನ್ ನೋಡ್ಬಿಟ್ಟೆ ರೇಟ್ ಹೇಳಿರ್ತಾರೆ. ಹೀಗಾಗಿ ಮತ್ತೆ ಹೆಚ್ಚಿನ ಲಾಭ ತಂದುಕೊಡೋ ಅಗತ್ಯ ಇರಲ್ಲ. ಆ್ಯಪ್ನ ಮೇಂಟೆನೆನ್ಸ್ಗೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಒಂದಿಷ್ಟು ಖರ್ಚು ಆಗ್ಬೋದು, ಆದರೆ ಅದಕ್ಕೆ ಸದಸ್ಯತ್ವ ಶುಲ್ಕದಿಂದ ಬರೋ ದುಡ್ಡು ಸಾಕು. ಇವತ್ತು ಅಮೂಲ್ ಆಗಲಿ ನಂದಿನಿ ಆಗಲಿ ಅಷ್ಟು ದೊಡ್ಡ ಸಂಸ್ಥೆಗಳಾಗಿರೋದು ಹೇಗೆ? ಕೋಆಪರೇಟಿವ್ ಸ್ಟ್ರಕ್ಚರ್, ಸಹಕಾರಿ ವ್ಯವಸ್ಥೆಯಿಂದ. ಹೀಗಾಗಿ ದೇಶವ್ಯಾಪಿ ಟ್ಯಾಕ್ಸಿ ಸೇವೆಗೂ ಇದೇ ಮಾಡೆಲನ್ನು ಅನುಸರಿಸೋಣ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಹೀಗಾಗಿ ಭಾರತ್ ಟ್ಯಾಕ್ಸಿಗೆ ಸಹಕಾರ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಹೊಂದಿರೋ ವ್ಯಕ್ತಿಗಳನ್ನೇ ಬೋರ್ಡ್ ಮೆಂಬರ್ಸ್ ಅನ್ನಾಗಿ ನೇಮಕ ಮಾಡಲಾಗಿದೆ. ಫುಲ್ ಪ್ಲಾನಿಂಗ್ ಆಗಿದೆ. ಭಾರತ್ ಟ್ಯಾಕ್ಸಿಗೆ ಸಹಕಾರಿ ದಿಗ್ಗಜರ ಸಾಥ್. ಭಾರತ್ ಟ್ಯಾಕ್ಸಿ ನೋಡ್ಕೊಳ್ಳೋದಕ್ಕಾಗಿಯೇ ಕೇಂದ್ರ ಸರ್ಕಾರ ಜೂನ್ 6ನೇ ತಾರೀಕು ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪಿಸಿದೆ. ಮಲ್ಟಿ ಸ್ಟೇಟ್ ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅನ್ನೋ ಈ ಸಂಸ್ಥೆಯ ಖರ್ಚು ವೆಚ್ಚ ನೋಡ್ಕೊಳ್ಳೋದಕ್ಕೆ ಆರಂಭಿಕವಾಗಿ 300 ಕೋಟಿ ರೂಪಾಯಿ ದುಡ್ಡನ್ನು ಕೂಡ ಕೊಟ್ಟಿದೆ. ಸಂಪೂರ್ಣವಾಗಿ ಸದಸ್ಯತ್ವ ಆಧಾರಿತ ಮಾದರಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈ ಸಂಸ್ಥೆಯ ಮೇಲ್ವಿಚಾರಣೆಗಾಗಿ ಕೇಂದ್ರ ಸರ್ಕಾರ ಒಂದು ಆಡಳಿತ ಮಂಡಳಿಯನ್ನು ರಚಿಸಿದೆ. ಅದರಲ್ಲಿ ಅಮೂಲ್ ಬ್ರ್ಯಾಂಡ್ನ ವ್ಯವಸ್ಥಾಪಕ ನಿರ್ದೇಶಕ ಜಹೇನ್ ಮೆಹ್ತಾ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಲ್ಲದೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಉಪ ವ್ಯವಸ್ಥಾಪಕ ನಿರ್ದೇಶಕ ರೋಹಿತ್ ಗುಪ್ತಾರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಮಂಡಳಿಯಲ್ಲಿ ದೇಶದ ವಿವಿಧ ಸಹಕಾರಿ ಸಂಘಗಳಿಗೆ ಸೇರಿದ ಇನ್ನು 8 ಮೆಂಬರ್ಸ್ ಇರ್ತಾರೆ. ಅಕ್ಟೋಬರ್ 16ಕ್ಕೆ ಆಲ್ರೆಡಿ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ನ ಮೊದಲ ಸಭೆ ಕೂಡ ನಡೆದಿದೆ. ಮಹಿಳೆಯರಿಗೆ ಎಕ್ಸ್ಟ್ರಾ ಮನ್ನಣೆ, ಹಳ್ಳಿಗಳಿಗೂ ಭಾರತ್ ಟ್ಯಾಕ್ಸಿ. ಇನ್ನು ಸರ್ಕಾರ ಇದರಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡೋ ಕೆಲಸ ಕೂಡ ಮಾಡಿದೆ. ಭಾರತ್ ಟ್ಯಾಕ್ಸಿ ಮಹಿಳಾ ಸಾರಥಿ ಹೆಸರಲ್ಲಿ ಮಹಿಳಾ ಡ್ರೈವರ್ಗಳಿಗೆ ವಿಶೇಷ ಮನ್ನಣೆ ಕೊಡುತ್ತೆ. ಮೊದಲ ಹಂತದಲ್ಲಿ ಇದಕ್ಕೆ 100 ಮಹಿಳಾ ಚಾಲಕಿಯರು ಸೇರ್ಪಡೆಯಾಗ್ತಾರೆ. 2030ರ ವೇಳೆಗೆ ಈ ಸಂಖ್ಯೆಯನ್ನ 1500ಕ್ಕೆ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಇದಕ್ಕಾಗಿ ನವೆಂಬರ್ 15ರಿಂದಲೇ ಉಚಿತ ತರಬೇತಿ ಮತ್ತು ವಿಶೇಷ ವಿಮಾ ಸೌಲಭ್ಯವನ್ನ ನೀಡಲಾಗ್ತಿದೆ. ಇನ್ನು ಸುರಕ್ಷತೆ ವಿಚಾರಕ್ಕೆ ಬಂದರೆ ಓಲಾ ಊಬರ್ನಲ್ಲಿ ಆಪ್ ಆಧಾರಿತ ಫೀಚರ್ಗಳಿವೆ. ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ಪೊಲೀಸ್ ಸ್ಟೇಷನ್ ಜೊತೆ ನೇರ ಸಂಪರ್ಕ ಇರುತ್ತೆ. ತುರ್ತು ಸಂದರ್ಭದ ಬಳಕೆಗಾಗಿ SOS ಅಥವಾ ಅಪಾಯದ ಬಟನ್ ಕೂಡ ಇಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ. ಇನ್ನು ಓಲಾ ಊಬರ್ ಸಿಟಿ ಬೇಸ್ ಸೇವೆಗಳನ್ನು ಕೊಡ್ತಾ ಇದ್ದಾವೆ. ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೂ ಸೇವೆ ವಿಸ್ತರಿಸೋ ಲೆಕ್ಕಾಚಾರ ಇದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಆದರೆ ಹೇಗೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಹಳ್ಳಿಗಳಲ್ಲಿ ತಾಲೂಕು ಲೆವೆಲಲ್ಲೂ ಕೂಡ ಆನ್ ಬೋರ್ಡಿಂಗ್ ಮಾಡ್ಕೊಳ್ತಾರ ಟ್ಯಾಕ್ಸಿ ಡ್ರೈವರ್ಸ್ನ ಆಟೋಗಳನ್ನ? ಅದೀಗ ಇರುವಂತಹ ಕುತೂಹಲ. ಭಾರತ್ ಟ್ಯಾಕ್ಸಿ ಜಾಯಿನ್ ಆಗೋದು ಹೇಗೆ? ನವೆಂಬರ್ ತಿಂಗಳಲ್ಲಿ ಆಪ್ ಸ್ಟೋರ್ನಲ್ಲಿ ಭಾರತ್ ಟ್ಯಾಕ್ಸಿ ಆಪ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಡೌನ್ಲೋಡ್ ಮಾಡ್ಕೋಬಹುದು. ಸದ್ಯಕ್ಕೆ ಈ ಆಪ್ ಹಿಂದಿ, ಗುಜರಾತಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಷ್ಟೇ ಲಭ್ಯ ಇರುತ್ತೆ. ಮುಂದೆ ಕನ್ನಡ ಸೇರಿ ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಕೂಡ ಇದು ಬರ್ತಾ ಇದೆ. ಈಗ ಆಲ್ರೆಡಿ ಹೇಳಿದಂತೆ ಮೊದಲ ಹಂತದಲ್ಲಿ ಪೈಲಟ್ ಯೋಜನೆಯಾಗಿ ದಿಲ್ಲಿಯಲ್ಲಿ 650 ಚಾಲಕರೊಂದಿಗೆ ಭಾರತ್ ಟ್ಯಾಕ್ಸಿ ಶುರು ಆಗ್ತಾ ಇದೆ. ಬಳಿಕ ಡಿಸೆಂಬರ್ನಿಂದ ದೇಶದ ಇತರ ರಾಜ್ಯಗಳಲ್ಲೂ ಕೂಡ 5,000 ಚಾಲಕರೊಂದಿಗೆ ಮೊದಲ ಹಂತದ ಪೂರ್ಣ ಪ್ರಮಾಣದ ಚಾಲನೆ ಸಿಗುತ್ತೆ. 2026ರ ಮಾರ್ಚ್ ವೇಳೆಗೆ ರಾಜ್ಕೋಟ್, ಮುಂಬೈ ಮತ್ತು ಪುಣೆಯಲ್ಲಿ ಸೇವೆ ಆರಂಭ ಆದರೆ 2026ರ ಏಪ್ರಿಲ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಲಕ್ನೋ, ಭೋಪಾಲ್ ಮತ್ತು ಜೈಪುರದಲ್ಲೂ ಕೂಡ ಭಾರತ್ ಟ್ಯಾಕ್ಸಿ ವಿಸ್ತರಣೆಯಾಗುತ್ತೆ. ಆಗ ಚಾಲಕರ ಸಂಖ್ಯೆ 15,000 ಮತ್ತು ವಾಹನಗಳ ಸಂಖ್ಯೆ 10,000ಕ್ಕೂ ಅಧಿಕ ದಾಟುವ ನಿರೀಕ್ಷೆ ಇದೆ. 2027-28ರ ಹೊತ್ತಿಗೆ ದೇಶದ 20 ಪ್ರಮುಖ ನಗರಗಳಲ್ಲಿ 50,000 ಚಾಲಕರೊಂದಿಗೆ ಪ್ಯಾನ್ ಇಂಡಿಯಾ ಸೇವೆಯನ್ನ ಭಾರತ್ ಟ್ಯಾಕ್ಸಿ ಕೊಡುತ್ತೆ. ಇನ್ನು ವಿಶೇಷ ಅಂದ್ರೆ ಫಾಸ್ಟ್ ಟ್ಯಾಗ್ ಜೊತೆಗೂ ಲಿಂಕ್ ಮಾಡಲಾಗುತ್ತೆ. 2028ರಿಂದ 2030ರ ಒಳಗೆ ಅಂದ್ರೆ ಮುಂದಿನ 3 ವರ್ಷದ ಒಳಗೆ 1 ಲಕ್ಷ ಚಾಲಕರೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ಹಳ್ಳಿಗೂ ಕೂಡ ಸೇವೆ ತಲುಪಿಸುವ ಬೃಹತ್ ನೆಟ್ವರ್ಕ್ ಅನ್ನು ಸ್ಥಾಪಿಸುವ ಗುರಿಯನ್ನ ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ಮೂಲಕ ಇಟ್ಕೊಂಡಿದೆ. ಒಟ್ಟಿನಲ್ಲಿ ಭಾರತ್ ಟ್ಯಾಕ್ಸಿ ಮೂಲಕ ದೇಶದ ಖಾಸಗಿ ಸಾರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ.
ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡ್ಕೊಳ್ಳೋಕೆ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ನಿಮ್ಮ ಫ್ಯಾಮಿಲಿಯ ದುಡ್ಡಿನ ಆರ್ಥಿಕ ಭದ್ರತೆಯನ್ನು, ಎಕನಾಮಿಕ್ ಸೆಕ್ಯೂರಿಟಿಯನ್ನು ಗ್ಯಾರಂಟಿ ಮಾಡೋಕ್ಕೆ, ಫಿನಾನ್ಷಿಯಲ್ ಸೆಕ್ಯೂರಿಟಿ ಗ್ಯಾರಂಟಿ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಅದನ್ನು ಮಾಡಿಸಿದಾಗ ಪೀಸ್ ಆಫ್ ಮೈಂಡ್ ಅಚೀವ್ ಮಾಡಬಹುದು. ಸೊ ನಿಮಗೂ ಕೂಡ ಆಸಕ್ತಿ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.